ಒಬ್ಬ ಯಶಸ್ವಿ ನಿರ್ಮಾಪಕ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಆದಮೇಲೆ ಒಂದಷ್ಟು ವರ್ಷ ಗ್ಯಾಪ್ ತಗೊಂಡ್ರೆ ಇಂಡಸ್ಟ್ರಿಯವರೆಲ್ಲ ಕೇಳ್ತಾ ಹೋಗ್ತಾರೆ, ಮುಂದಿನ ಸಿನಿಮಾ ಯಾವಾಗ ಸರ್ ಅಂತ. ಇದು ಬಹಳ ಕಾಮನ್ ಆಗಿರೋ ಪ್ರಶ್ನೆ. ಸಾರಥಿ ಸತ್ಯಪ್ರಕಾಶ್ ಅವರು ಅಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು. ಈಗ ಒಂದು ಸ್ಟೇಬಲ್ ಆನ್ಸರ್ ಜೊತೆಗೆ ಬಂದಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರು ಎಲ್ಲದಕ್ಕೂ ಉತ್ತರ ಕೊಡುವಂತಹ ಒಂದು ಉತ್ಸಾಹದಲ್ಲಿದೆ. ಆ ಉತ್ಸಾಹದಲ್ಲೇ ಮಾತಾಡ್ತಾ ಹೋಗ್ತಾರೆ ಸತ್ಯಪ್ರಕಾಶ್ ಸರ್. ಸರ್, ತುಂಬ ದಿನ ಆಗಿತ್ತು ನಿಮ್ಮನ್ನು ಮಾತಾಡಿಸಿ. 2011ರಿಂದ ಒಂದು ಲಾಂಗ್ ಗ್ಯಾಪು. ಇನ್ನೊಂದು ಕಡೆ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ದೊಡ್ಡ ಕ್ಯಾನ್ವಾಸ್ನ ಸಿನಿಮಾವನ್ನು ಪ್ರೇಕ್ಷಕರಿಗೆ ಕೊಡಬೇಕು ಅಂತ. ದುನಿಯಾ ವಿಜಯ್ ಅವರ ಒಂದು ಉಗ್ರ ರೂಪ ನೋಡಿದ್ವಿ. ನಿಮ್ಮ ಟೀಸರ್ ಖುಷಿ ಇವತ್ತು? ಸರ್, ತುಂಬ ಖುಷಿ ಆಗ್ತದೆ ಇವತ್ತು. ಯಾಕಂದರೆ ಕೇವಲ 1.5 ನಿಮಿಷದ ಒಂದು ಟೀಸರ್ ನೋಡ್ಕೊಂಡು ಜನ ಹೊರಗಡೆ ಹೋಗಿ ಯಾವ ಥರ ಸಂಭ್ರಮ ಪಡ್ತಾರೆ ಅಂದರೆ, ಇನ್ನು 2.5 ಗಂಟೆ ಸಿನಿಮಾ ನೋಡಿ ಯಾವ ರೀತಿ ಅನ್ಬೋದು. ಅದಕ್ಕೋಸ್ಕರನೇ ಸರ್ 14 ವರ್ಷ ಕಾದೆ. ಕಾರಣ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ, ಜನ ನನ್ನ ಕೈ ಹಿಡಿದು ಎತ್ತಿದ್ರು, ಸೂಪರ್ ಡೂಪರ್ ಹಿಟ್ ಕೊಟ್ಟರು, ರಾಜ್ಯ ಪ್ರಶಸ್ತಿ ಬಂತು. ಇವತ್ತು ಎಲ್ಲಿ ಆ ಒಂದು ಹೆಸರನ್ನು ಮತ್ತೆ ಕಳ್ಕೊಂಬಿಡ್ತೀನಿ ಅನ್ನೋ ದೃಷ್ಟಿನಲ್ಲಿ ಸುಮಾರು ವರ್ಷಗಳ ಕತೆ ಕಂಟೆಂಟ್ ಮುಖ್ಯ. ಆ ಕಂಟೆಂಟು ಒಳ್ಳೆ ಸಿಕ್ಕಿದಾಗ ಅದಕ್ಕೆ ಪಾತ್ರಧಾರಿಗಳು ಮುಖ್ಯ ಆಗ್ತಾರೆ. ಆ ಒಂದು ಜೀವ ತುಂಬುವಂಥ ಪಾತ್ರಧಾರಿಗಳು ಇದರಲ್ಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. 2011ರಲ್ಲಿ ದರ್ಶನ್ ಅವರ ಕೆರಿಯರ್ಗೆ ಒಂದು ಲ್ಯಾಂಡ್ ಮಾರ್ಕ್ ಆಗುವಂಥ ಸಿನಿಮಾ ಮಾಡಿದ್ರಿ. ಇವತ್ತು ವಿಜಯ್ ಅವರು ಹೇಳಿದ್ರು, ಲ್ಯಾಂಡ್ ಲಾರ್ಡ್ ಸಿನಿಮಾ ನನ್ನ ಸಿನಿಮಾ ಕೆರಿಯರಲ್ಲಿ ಬಹಳ ಸ್ಪೆಷಲ್ ಆಗುತ್ತೆ ಅಂತ. ಎರಡು ವ್ಯತ್ಯಾಸಗಳನ್ನ ಇವತ್ತು ನಿಂತ್ಕೊಂಡು ಹೇಗೆ ನೋಡ್ತೀರಾ ನೀವು? ಸರ್, ಇವತ್ತು ನೀವು ಈಗಾಗಲೇ ಹೇಳ್ದಂಗೆ ಅವತ್ತು ಸಾರಥಿ ಮೆಗಾ ಹಿಟ್ ಆಗಿ ದರ್ಶನ್ ಅವರ ಕೆರಿಯರಲ್ಲೇ ಜೀವನ ಪರ್ಯಂತ ಸಾರಥಿ ದರ್ಶನನ್ನು ಹಾಗೂ ಉಳಿದ್ರು. ಯಾವ ರೀತಿ ಉಳಿದ್ರು ಅದೇ ರೀತಿ ಈ ಒಂದು ಸಿನಿಮಾ ಸಹ ದುನಿಯಾ ವಿಜಯ್ ಅವರ ಕೆರಿಯರಲ್ಲಿ ಹಿಂದೆ ಇದುವರೆಗೂ ಈ ಥರ ಸಿನಿಮಾ ಬಂದಿಲ್ಲ ಅಂತಲೂ ಹೇಳ್ತೀವಿ. ಮುಂದೆ ಬರ್ಬೋದು ಗೊತ್ತಿಲ್ಲ, ಬಟ್ ಅವ್ರ ಕೆರಿಯರಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಸರ್. ಸರ್, ಇಷ್ಟು ವರ್ಷಗಳಲ್ಲಿ ಯಾವ ಒಳ್ಳೆ ಕತೆಗಳು ಬರಲಿಲ್ವಾ ಅನ್ನೋಂಥ ಒಂದು ಕುತೂಹಲ. ಲ್ಯಾಂಡ್ ಲಾರ್ಡೇ ಬೇಕಾಯ್ತಾ ನಿಮಗೆ ಅಂತ ನಿಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ? ಸರ್, ನಾನು ಹೇಳ್ತಾ ಇದ್ನಲ್ಲ, ಡೈರೆಕ್ಟರ್ಗಳು ಬರೋರು ಅವ್ರೇನಿದ್ರು ಕಮರ್ಷಿಯಲ್ ಬಗ್ಗೆ ಮಾತಾಡ್ತಿದ್ರು, ಕಂಟೆಂಟ್ ಓರಿಯೆಂಟ್ ಬಗ್ಗೆ ಹೇಳ್ತಿರ್ಲಿಲ್ಲ. ಸೊ ನಾವು ಸುಮಾರು ಒಂದು 50-60 ಕತೆ ಕೇಳಿದ್ವಿ. ಅದರಲ್ಲಿ ಒಂದು 2-3 ಮನಸ್ಸಿಗೆ ಬಂತು. ಬಟ್ ಆದ್ರೂ ಆ ಒಂದು ಸಂದರ್ಭದಲ್ಲಿ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಈ ಒಂದು ಕತೆ ಜಡೇಶ್ ಅವರು ಬಂದು 3 ಬಾರಿ ಬಂದರು. ನಾವು ಒಂದು 15 ದಿವಸ ಟೈಮ್ ತಗೊಂಡು ನನ್ನ ಮಗ ಇಬ್ಬರೂ ಒಟ್ಟಾಗಿ ಕತೆ ಕೇಳಿದಾಗ ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟಿತ್ತು ಸರ್. ಮಾಡಿದ್ರೆ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಒಂದು ಕತೆ ಸೆಲೆಕ್ಟ್ ಮಾಡ್ತೀವಿ ಸರ್. ಸತ್ಯ ಸರ್, ನೀವು ಇಂಡಸ್ಟ್ರಿ ಎಲ್ಲ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದೀರಾ. ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಈಗ ವರ್ಲ್ಡ್ ಮ್ಯಾಪಲ್ಲಿ ಹೆಸರು ಮಾಡ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗ. ನಿಮ್ಮ ಸಿನಿಮಾಗೆ ಪ್ರಚಾರವನ್ನು ಹೇಗೆ ಡಿಸೈನ್ ಮಾಡ್ತೀರಾ? ಏನಕ್ಕಂದರೆ ಎಷ್ಟೇ ಪ್ರಚಾರ ಮಾಡಿದ್ರೂ ಕೂಡ ಆಡಿಯನ್ಸ್ಗೆ ರೀಚ್ ಆಗೋದು ಒಂದು ದೊಡ್ಡ ಸವಾಲಾಗಿದೆ ಈಗ. ಸರ್, ನಾನು ಹೇಳಿದ್ನಲ್ಲ, ಇವತ್ತು ಪ್ರಚಾರ ನಾವು ಮಾಡಿ ದುಡ್ಡು ಕೊಟ್ಟು ಮಾಡೋದು ಅದು ಪ್ರಚಾರ ಅಲ್ಲ. ಕಥೆನಲ್ಲಿ ಉಳ್ಳಿದ್ದಾಗ ಆಟೋಮೆಟಿಕಲಿ ಆಡಿಯನ್ಸ್ ತಲುಪ್ತದೆ. ಇವತ್ತು ನಮ್ದೇನು ಇದು ಸರ್ವೈವರ್ ಟೀಸರು. ಇದಕ್ಕೆ ಮುಂಚೆ ಬರ್ತ್ಡೇಗೆ ಮೇಡಮ್ ಅವ್ರಿಗೆ ಒಂದು ಟೀಸರ್ ಬಿಟ್ಟಿದ್ವಿ, ಇನ್ನೊಬ್ಬ ರೂಲರ್ ಟೀಸರ್ ಬರ್ತದೆ. ಇದೆಲ್ಲ ಆದಮೇಲೆ ಟ್ರೈಲರ್ ಬರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾದ ಕತೆ ಏನು, ಯಾಕೆ ಜನ ಬಂದು ನೋಡಬೇಕು ಅನ್ನೋದು ಪ್ರೇಕ್ಷಕರನ್ನೇ ಅಲ್ಲೇ ಅರ್ಥ ಮಾಡ್ಕೊಂಡ ಸರ್. ಇವಾಗಿನ ಕಾಲದಲ್ಲಿ ಅವಾಗ ಡಿಜಿಟಲ್ ಮಾಧ್ಯಮ ಇರಲಿಲ್ಲ. ಇವಾಗೆಲ್ಲ ವಾಟ್ಸಪ್ಪಲ್ಲಿ ನೋಡ್ತಾರೆ, 100 ಸಿನಿಮಾ ನೋಡ್ತಾರೆ, ಪರಭಾಷೆ ಸಿನಿಮಾಗಳು ನೋಡ್ತಾರೆ. ಅವರು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೇಳ್ತಾರೆ ಇದಕ್ಕೆ ಜೀವ ಒತ್ತಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಪ್ರೇಕ್ಷಕರು. ಹಾಗಾಗಿ ಖಂಡಿತ ಜನಗಳಿಗೆ ಮನಸ್ಸಿಗೆ ಮುಟ್ಟಂಥ ಒಂದು ಸಿನಿಮಾ ಬಂದೇ ಬರ್ತಾರೆ ಪ್ರೇಕ್ಷಕರು, ಇದನ್ನು ಕೈ ಹಿಡಿತಾರೆ ಸರ್, ಎತ್ತರಕ್ಕೆ ಹೋಗುತ್ತೆ. ಓಕೆ ಸರ್, ಶುಭವಾಗಲಿ. ಲ್ಯಾಂಡ್ ಲಾರ್ಡ್ ಒಂದು ಹೊಸ ಲ್ಯಾಂಡ್ ಮಾರ್ಕ್ ಆಗಿ ಉಳಿಲಿ. ಥ್ಯಾಂಕ್ ಯು. ಇವಿಷ್ಟು ನಿರ್ಮಾಪಕರಾಗಿರುವಂತಹ ಸತ್ಯಪ್ರಕಾಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.